ಕೋಟ್ಯಾಂತರ ರು ಬೆಲೆ ಬಾಳುವ ನಗರಸಭೆ ವ್ಯಾಪ್ತಿಯ ಜಾಗವನ್ನು ಮಹಿಳಾ ಸಮಾಜ ಸಂಸ್ಥೆಗೆ ನೀಡುವ ವಿಚಾರದಲ್ಲಿ ನಡೆದಿರುವ ಅಕ್ರಮಗಳ ಸಂಬಂಧವಾಗಿ ನಗರಸಭಾ ಸದಸ್ಯರಾದ ಎನ್ಎಸ್ ಪ್ರವೀಣ್ ಗೌಡ ಮತ್ತು ಎಸ್ಆರ್ ಮುರಳೀಗೌಡ ಅವರು ನಿರ್ದೇಶಕರು ಪೌರಾಡಳಿತ ನಿರ್ದೇಶನಾಲಯ ಬೆಂಗಳೂರು ಅವರಿಗೆ ನೀಡಿರುವ ದೂರು ಮತ್ತು ರಾಜ್ಯ ಉಚ್ಚ ನ್ಯಾಯಾಲಯದ ಆದೇಶವನ್ನು ಪರಿಶೀಲಿಸಿ ಕ್ರಮ ವಹಿಸಲು ಪೌರಾಡಳಿತ ನಿರ್ದೇಶನಾಲಯವು ಕೋಲಾರ ಜಿಲ್ಲಾಧಿಕಾರಿಗಳಿಗೆ 2025 ಅಕ್ಟೋಬರ್ 4ರಂದು ಆದೇಶ ಮಾಡಿದ್ದಾರೆ ಎಂದು ನಗರಸಭೆ ಮಾಜಿ ಸದಸ್ಯ ಎನ್ಎಸ್ ಪ್ರವೀಣ್ ಗೌಡ ಹೇಳಿದರು. ಈಗೂ ಕೂಡ ಇವ್ರು ಏನಾದರೂ ಅಧಿಕಾರಿಗಳು ಇಲ್ಲೇನಾದರೂ ಬೇರೆ ಬೇರೆ ಒಂದು ಒತ್ತಡಗಳಿಗೆ ಏನಾದರೂ ಒಳಗಾದರೆ ಈ ಅಧಿಕಾರಿಗಳ ಮೇಲೇನೂ ನಾನು FIR ಮಾಡ್ತೀನಿ, ಕ್ರಿಮಿನಲ್ ಕೇಸು ಲಾಡ್ಜ್ ಮಾಡ್ತೀನಿ. ಅದು ಯಾವುದೇ ರೀತಿಯಲ್ಲಿ ಸಂಪೂರ್ಣವಾಗಿ ಸಬ್ ರಿಜಿಸ್ಟ್ರ್ ಸೇಲ್ ಡೀಡಿಂದ ಹಿಡಿದು ಎಲ್ಲನೂ ನನ್ನ ಹತ್ರ ಸರ್ಟಿಫೈಡ್ ಕಾಪಿ ಇದೆ, ನನ್ನ ಹತ್ರ ಸಂಪೂರ್ಣ ದಾಖಲೆಗಳಿದೆ. ಇವರೇನಾದರೂ ಕೊಡೋಕ್ಕೆ ಏನಾದರೂ ಒತ್ತಡಗಳಿಗೆ ಒಳಗಾದರೆ ನಾನು ಆ ದಾಖಲೆಗಳನ್ನೆಲ್ಲ ಕೊಟ್ಟು ಇವ್ರನ್ನೂ ಪಾರ್ಟಿ ಮಾಡಿ, ಏನು ಅಧಿಕಾರಿಗಳು ಅವ್ರ ಪರ ನಿಂತರೆ ಇವ್ರನ್ನೂ ಪಾರ್ಟಿ ಮಾಡಿ ಅವ್ರ ಮೇಲೆ ಕ್ರಮ ಕೈಗೊಳ್ಳೋದು ಇದೊಂದು ಮಾಡಿರೋದು. ಅದಕ್ಕೇನಾದ್ರು ಅಮೌಂಟ್ ಏನಾದ್ರು ನಗರಸಭೆಯಲ್ಲಿ ಸೊಲ್ಯೂಷನ್ ಆ ಡೇಟಲ್ಲಿ ಆ ತಿಂಗಳಲ್ಲಿ ಆಗಿರೋದು ಸಂಪೂರ್ಣ ಮಾಹಿತಿ ಸರ್ಟಿಫೈಡ್ ಕಾಪೀಸು ನಾನು ತೊಗೊಂಡಿದ್ದೀನಿ. ಯಾವುದೇ ಆ ಥರ ತೀರ್ಮಾನ ಆಗಿಲ್ಲ. ಕೋಲಾರದಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿ, ಮಹಿಳಾ ಸಮಾಜ ಶಾಲೆಗೆ ನೀಡಲಾಗಿದ್ದ ಗುತ್ತಿಗೆ ಕಾನೂನು ಬಾಹಿರವಾಗಿದ್ದು ರದ್ದುಪಡಿಸುವಂತೆ ಕೋರಿ ನಗರಸಭಾ ಸದಸ್ಯ ಆರ್ ಮುರಳೀಗೌಡರವರು ಅಂದಿನ ಜಿಲ್ಲಾಧಿಕಾರಿ ಮಂಜುನಾಥ್ ರವರಿಗೆ ದೂರು ನೀಡಿದ್ದರು. ಜಿಲ್ಲಾಧಿಕಾರಿ ಮಂಜುನಾಥ್ ರವರು ಗುತ್ತಿಗೆಯನ್ನ ರದ್ದುಪಡಿಸಿದ್ದರು. ನಗರಸಭೆ ಆಸ್ತಿಯನ್ನ ಕಾನೂನು ಬಾಹಿರವಾಗಿ 12 ವರ್ಷಗಳ ಅವಧಿಗೆ ಶಾಲೆಗೆ ಗುತ್ತಿಗೆ ನೀಡುತ್ತಿರುವುದನ್ನು ಅಂದಿನ ಜಿಲ್ಲಾಧಿಕಾರಿ ಜೆ ಮಂಜುನಾಥ್ ರವರು ರದ್ದುಪಡಿಸಿರುತ್ತಾರೆ. 2/6/2003ರಲ್ಲಿ ಸರ್ಕಾರಿ ಸುತ್ತೋಲೆಯ ಅನ್ವಯ ಸರ್ಕಾರಿ ಸ್ವತ್ತನ್ನ ಬಹಿರಂಗವಾಗಿ ಹರಾಜು ಮೂಲಕ ವಿಲೇವಾರಿ ಮಾಡದೆ, ನೋಂದಣಿ ಆಗದೆ ಕರಾರು ಪತ್ರ ಮಾಡಿಕೊಟ್ಟ ಅಧಿಕಾರಿಯ ಮೇಲೆ ಕ್ರಮ ಜರುಗಿಸಿ ಮತ್ತು ನೋಂದಣಿ ಆಗದ ಕರಾರು ದಾಖಲೆಯ ಅಸಲಿ ಕಡತ ಲಭ್ಯವಿಲ್ಲ ಎಂದು ಪೌರಾಯುಕ್ತರು ನೀಡಿರುವ ವರದಿಯಂತೆ ತಪ್ಪಿತಸ್ಥರ ಮೇಲೆ ಕ್ರಮ ಕೈಗೊಳ್ಳಬೇಕು. ಈ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಸಮಗ್ರವಾಗಿ ತನಿಖೆ ನಡೆಸಿ ವರದಿಯನ್ನ ಮುಂದಿನ 15 ದಿನದಲ್ಲಿ ಸಲ್ಲಿಸಲು ಜಿಲ್ಲಾಧಿಕಾರಿಗಳಿಗೆ ಪೌರಾಡಳಿತ ನಿರ್ದೇಶನಾಲಯವು ಸೂಚಿಸಿದೆ. ಪೌರಾಡಳಿತ ನಿರ್ದೇಶಕರಿಂದ ಮಾನ್ಯ ಜಿಲ್ಲಾಧಿಕಾರಿಗಳಿಗೆ ಡೈರೆಕ್ಷನ್ ಕೊಟ್ಟಿದ್ದಾರೆ. ಮಹಿಳಾ ಸಮಾಜದ ವಿಚಾರವಾಗಿ ಹಲವಾರು ಅಂಶಗಳನ್ನು ಹಾಕಿ ಏನು ಮಾನ್ಯ ಜಿಲ್ಲಾಧಿಕಾರಿಗಳ ಹಂತದಲ್ಲಿ ತನಿಖೆ ಮಾಡಿ ಸ್ಪಷ್ಟವಾಗಿ ವಿವರವಾದ ವರದಿಯನ್ನು ಕೊಡಿ ಅಂತ ಏನು ಕೇಳಿದ್ದಾರೆ. ಅದಕ್ಕೆ ಪೂರಕವಾಗಿ ನಮ್ಮ ಮಾಹಿತಿಗಾಗಿ ನಮಗೆ ಕಾಪಿ ಬಂದಿದೆ. ಅದಕ್ಕೆ ಪೂರಕವಾಗಿರ್ತಕ್ಕಂಥ ಪ್ರಕರಣಕ್ಕೆ ಸಂಬಂಧಪಟ್ಟ ಕಡತ ಮತ್ತು ದಾಖಲೆಗಳನ್ನು ಮಾನ್ಯ ಜಿಲ್ಲಾಧಿಕಾರಿಗಳ ಹಾಜರುಪಡಿಸಿ ತನಿಖೆಗೆ ಬೇಕಾದಂಥ ಎಲ್ಲ ಸಹಕಾರವನ್ನು ಕೊಡೋದು ನಮ್ಮ ಜವಾಬ್ದಾರಿ, ನಗರಸಭೆ ಜವಾಬ್ದಾರಿ ಆಗಿರುತ್ತೆ. ಅದನ್ನು ನಾವು ಮಾಡ್ತೀವಿ. ಸತೀಶ್, ಈ ನ್ಯೂಸ್ ಟಿವಿ, ಕೋಲಾರ.